ಸೊ ಈಗ ಟ್ರೈನಿಂಗ್ ಅಂತಂದರೆ ಹಾರ್ಡೆಸ್ಟ್ ಪಾರ್ಟ್ ಏನು ನಿನ್ನ ಟ್ರೈನಿಂಗ್ದು? ಟ್ರೈನಿಂಗ್ದು ಹಾರ್ಡೆಸ್ಟ್ ಪಾರ್ಟ್ ಅಂತ ಇರಲ್ಲ, ಯಾಕಂದರೆ ಅದು ಅವ್ರ ಮೈಂಡ್ಸೆಟ್ ಮೇಲೆ, ಅಂದರೆ ಅವ್ರು ಅಂದ್ಕೊಳ್ಳೋದು ಅದು ಅಲ್ವಾ. ಈಗ ನಾವು ಈ ಟ್ರೈನಿಂಗ್ ಕಷ್ಟ ಅಂದ್ಕೊಂಡ್ರೆ ಟ್ರೈನಿಂಗ್ ಕಷ್ಟ ಇರುತ್ತೆ, ಕಷ್ಟ ಅನಿಸುತ್ತೆ. ಟ್ರೈನಿಂಗ್ ಇದು ಈಸಿ ಇದೆ ಅಂದ್ಕೊಂಡ್ರೆ, ನಾವು ಟಫ್ ಅಂದ್ಕೊಂಡ್ರೆ ಟ್ರೈನಿಂಗ್ ಈಸಿ ಅನಿಸುತ್ತೆ. ಟ್ರೈನಿಂಗ್ ಟಫ್ ಅಲ್ಲ, ನೀನು ಅನ್ಕೊಳ್ಳೋ ಮೈಂಡ್ಸೆಟ್. ಅಂದ್ಕೊಳ್ಳೋದು ನಾನು. ಇದು ನಿಂಗೆ ಯಾರು ಹೇಳ್ಕೊಟ್ರು? ಇದು ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದು ನನಗೆ. ಸೊ ನೀನು ನೋಡ್ಕೋಬೇಕಾದ್ರೆ ಈಗ ಇದೇ ತಾನೇ, ಇಷ್ಟೇ ತಾನೇ ಅನ್ಕೊಂಡ್ರೆ ಈಸಿ. ಹೌದು. ಅಯ್ಯೋ ಇದಾ ಅನ್ಕೊಂಡ್ರೆ ಕಷ್ಟ. ಅದು ನಮ್ಮ ಮೈಂಡ್ಸೆಟ್ ಮೇಲೆ, ಅಂದರೆ ನಾವು ಅಂದ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಸೊ ಈಗ ಟ್ರೈನಿಂಗ್ ಬಗ್ಗೆ ಮಾತಾಡೋದಾದ್ರೆ ಹಾಂ, ನಿನ್ಗೆ ಹೇಗಿರುತ್ತೆ ಟ್ರೈನಿಂಗ್ ಆಜ್ಞಾ? ಟ್ರೈನಿಂಗು ನಂದು ಇನ್ನ ಡೇ 5 o'clock ಎದ್ದೇಳ್ತೀನಿ, 6:30ಗೆ ಕ್ಲಾಸಿಗೆ ಹೋಗ್ತೀನಿ, ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು. ಆಮೇಲೆ 6:30ಇಂದ ಒಂದು 9:30ವರೆಗೂ ಇರುತ್ತೆ. ಅಲ್ಲಿಂದ ಬಂದಮೇಲೆ ಸ್ಕೂಲ್ ಇರುತ್ತೆ, ಸ್ಕೂಲ್ದು ಅಟೆಂಡ್ ಮಾಡ್ತೀನಿ, ಅದು 2:40ಗೆಲ್ಲ ಮುಗಿಯುತ್ತೆ. ಆಮೇಲೆ 5:30ಗೆಲ್ಲ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಕ್ಲಾಸು. ಊಟ ತಿಂದ್ಬಿಟ್ಟು ಎಲ್ಲ ಮನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಮೇಲೆ 5:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಅದೊಂದು 8-9 ಹಂಗೆಲ್ಲ ಆಗುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.